ಕಾಂತರಾಜು ವರದಿ ಅವಾಗೆ ಧೂಳಿಡಿದು ಗೆದ್ಲಿಡಿದು ಗೆದ್ದಲು ತಿಂದಾಕಿದ್ದಾಯ್ತು 150 ಕೋಟಿ ಡಮಾರ್ ಅನ್ಸ್ಬಿಟ್ರೆ ಅದು. ಈಗ ಮತ್ತೊಂದು 400 ಕೋಟಿ, ಇವಾಗ ಸದ್ಯಕ್ಕೆ 400, ಮುಂದೆ ಅದು ಎಷ್ಟಾಗ್ತದೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಟ್ಯಾಕ್ಸ್ ಪೇಯ್ಡ್ ಹಣ ಅಂದ್ರೆ ಅದು ಬೆಲೆನೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಹೇಳಿದ್ದು ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ, ಇದು ಹಳ್ಳ ಹಿಡಿದ್ಬಿಟ್ಟಿದೆ. ಈಗ ಈ ಸಮೀಕ್ಷೆಯಿಂದ ನಿಖರವಾಗಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗ್ತೈತೆ? ಈ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ, ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಕಷ್ಟ ಆದ್ರೆ ಬಿಡಿ, ಆ ಫಾರಮಲ್ಲಿ ನಿಮ್ಗೆ ಏನ್ ಬೇಕೋ ಇವಾಗ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ. ಈಗ ರಾಯರೆಡ್ಡಿ ಹೇಳಿದ್ದಾನೆ, ನಾನು ಇದೇ ಕೊಡಲ್ಲ, ನಾನು ಜಾತಿನೂ ಏನು, ನಾನು ಯಾವ ಜಾತಿನೂ ಕೊಡಲ್ಲ ಅಂತ ಹೇಳಿದ್ದಾನೆ. ಹೆಂಗ್ ಬರ್ಕಂತೀರ? ಈಗ ರಾಯರೆಡ್ಡಿ ಯಾವ ಜಾತಿ ಅಂತ ಬರ್ಕಂತೀರ? ಒಬ್ಬ MLA, ಸೀನಿಯರ್ MLA ಅವ್ರು ಹೇಳಿದ್ದಾರೆ ನಾನು ಜಾತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅವಾಗ ನಿಮ್ ಜಾತಿ ಗಣತಿ ಯಾರ್ಯಾರ್ದು ಎಷ್ಟೆಷ್ಟು ಅಂತ ಹೆಂಗ್ ಗೊತ್ತಾಗ್ತದೆ? ಇದು ಒಂದ್ ರೀತಿ ಜಾತಿ ಗಣತಿ ಹೆಸರಲ್ಲಿ ದುಡ್ಡು ಹೊಡೆಯುವಂತ ದಂಧೆ. ಮೊದ್ಲೊಂದ್ಸರಿ ಹೊಡೆದು 150 ಕೋಟಿ ನುಂಗಾಕಿದ್ರು, ಇವಾಗ ಒಂದು 400 ಕೋಟಿ ನುಂಗಾಕದು. ನುಂಗಾಕುವ ಜಾತಿ ಗಣತಿ ಇದು, ನುಂಗಣ್ಣಗಳ ಜಾತಿ ಗಣತಿ ಇದು. ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರ ಮನೇಲಿ ಕೂತ್ಕೊಂಡು ತಯಾರು ಮಾಡುವಂತ ಜಾತಿ ಗಣತಿ ಅಷ್ಟೇ. ಇದರಿಂದ ರಾಜ್ಯಕ್ಕೆ ಒಂದು ನ್ಯಾಯ ಪೈಸೆನೂ ಹೆಲ್ಪ್ ಆಗಲ್ಲ. ಇದು ಕೊನೆಗೆ ನಾನು ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ, ನೋಡಿ ನೀವು ಕಾಂತರಾಜು ವರದಿ ಅವಾಗೆ ಧೂಳಿಡಿದು ಗೆದ್ದಲಿಡಿದು ಗೆದ್ದಲು ತಿಂದಾಕಿದ್ದಾಯ್ತು 150 ಕೋಟಿ ಡಮಾರ್ ಅನ್ಸ್ಬಿಟ್ರೆ ಅದು. ಈಗ ಮತ್ತೊಂದು 400 ಕೋಟಿ, ಇವಾಗ ಸದ್ಯಕ್ಕೆ 400, ಮುಂದೆ ಅದು ಎಷ್ಟಾಗ್ತದೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಟ್ಯಾಕ್ಸ್ ಪೇಯ್ಡ್ ಹಣ ಅಂದ್ರೆ ಅದು ಬೆಲೆನೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಹೇಳಿದ್ದು ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ, ಇದು ಹಳ್ಳ ಹಿಡಿದ್ಬಿಟ್ಟಿದೆ. ಈಗ ಈ ಸಮೀಕ್ಷೆಯಿಂದ ನಿಖರವಾಗಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗ್ತೈತೆ? ಈ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ, ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಕಷ್ಟ ಆದ್ರೆ ಬಿಡಿ, ಆ ಫಾರಮಲ್ಲಿ ನಿಮ್ಗೆ ಏನ್ ಬೇಕೋ ಇವಾಗ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ. ಈಗ ರಾಯರೆಡ್ಡಿ ಹೇಳಿದ್ದಾನೆ, ನಾನು ಇದೇ ಕೊಡಲ್ಲ, ನಾನು ಜಾತಿನೂ ಏನು, ನಾನು ಯಾವ ಜಾತಿನೂ ಕೊಡಲ್ಲ ಅಂತ ಹೇಳಿದ್ದಾನೆ. ಹೆಂಗ್ ಬರ್ಕಂತೀರ? ಈಗ ರಾಯರೆಡ್ಡಿ ಯಾವ ಜಾತಿ ಅಂತ ಬರ್ಕಂತೀರ? ಒಬ್ಬ MLA, ಸೀನಿಯರ್ MLA ಅವ್ರು ಹೇಳಿದ್ದಾರೆ ನಾನು ಜಾತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅವಾಗ ನಿಮ್ ಜಾತಿ ಗಣತಿ ಯಾರ್ಯಾರ್ದು ಎಷ್ಟೆಷ್ಟು ಅಂತ ಹೆಂಗ್ ಗೊತ್ತಾಗ್ತದೆ? ಇದು ಒಂದ್ ರೀತಿ ಜಾತಿ ಗಣತಿ ಹೆಸರಲ್ಲಿ ದುಡ್ಡು ಹೊಡೆಯುವಂತ ದಂಧೆ. ಮೊದ್ಲೊಂದ್ಸರಿ ಹೊಡೆದು 150 ಕೋಟಿ ನುಂಗಾಕಿದ್ರು, ಇವಾಗ ಒಂದು 400 ಕೋಟಿ ನುಂಗಾಕದು. ನುಂಗಾಕುವ ಜಾತಿ ಗಣತಿ ಇದು, ನುಂಗಣ್ಣಗಳ ಜಾತಿ ಗಣತಿ ಇದು. ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರ ಮನೇಲಿ ಕೂತ್ಕೊಂಡು ತಯಾರು ಮಾಡುವಂತ ಜಾತಿ ಗಣತಿ ಅಷ್ಟೇ. ಇದರಿಂದ ರಾಜ್ಯಕ್ಕೆ ಒಂದು ನ್ಯಾಯ ಪೈಸೆನೂ ಹೆಲ್ಪ್ ಆಗಲ್ಲ. ಇದು ಕೊನೆಗೆ ನಾನು ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ, ನೋಡಿ ನೀವು